ಅರಮನೆ ಮುಂದೆನೇ ಒಂದು ಆಲದ ಮರ ಇದೆ. ಇದು ಸ್ವಾತಂತ್ರ್ಯ ಸಿಕ್ಕಾಗ ಪ್ಲಾಂಟ್ ಮಾಡಿದ್ದು. ಕ್ಲೋಸ್ ಮಾಡ್ಕೋದು. ಬೇಕು ಅಂದ್ರೆ ಎರಡು ಕರೆದ್ರೆ ಕೇಳ್ತಿಲ್ಲ ಮಹಾರಾಣಿ ಅವರೇ ಅಂತ ಹೇಳಿದಾಗ ತೆಗಿಕಾಗ್ತಿಲ್ಲ ಸರ್. ಮಸೀದಿನೇ ಅದೇ, ಅದು ದೇಸಾರ್ ಮಸೀದಿನ ಅಂತ ಅದಕ್ಕೆ. ಆ ಮಸೀದಿಗೆ ನಾವು ಒಂದು 25 ಎಕರೆ ಹೊಲ ಕೊಟ್ಟು ಮೌಲಾನಾಗ ಅದನ್ನ ಮೇಂಟೈನ್ ಮಾಡಕ್ಕೆ ಕೊಟ್ಟಿದ್ವಿ. ಇದು ಮೇನೆ, ಇದು ಹೆಣ್ಮಕ್ಳು ಹೋಗೋದು. ಕರೆ ಹುಲಿ ಬಲೆರಾಯ ಅಂಥೇಳಿ ವೀರಪ್ಪ ನಾಯ್ಕ ಅಂಥೇಳಿ ಮುಸಲ್ಮಾನರು ಇವ್ರನ್ನ ಮತಾಂತರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವೊಂದಿಷ್ಟು ಮಂದಿನ ಒಂದು 5 ಮಂದಿ ಬಾದ್ಶಾಗಳನ್ನ ಹೊಡೆದಾಕ್ತಾರೆ ಇವರು. ಠಾಕ್ರೆಯನ್ನು ಗುಂಡು ಹಾಕೊಂಡವನೇ ಇವನು. ಏನು ಅದು ರಾಣಿ ಜೈನ್ಸಿ. ಅರಮನೆ ಮುಂದೆನೇ ಒಂದು ಆಲದ ಮರ ಇದೆ. ಇದು ಸ್ವಾತಂತ್ರ್ಯ ಸಿಕ್ಕಾಗ ಪ್ಲಾಂಟ್ ಮಾಡಿದ್ದು. ನಮ್ಮ ದೇಶಕ್ಕೆ ಸಿಕ್ಕಾಗ 1947 ಅಲ್ಲಿ ಇದೊಂದು ಕಟ್ಟೆ ಇತ್ತು. ಆ ಕಟ್ಟೆ ತೆಗೆದು ಆಚೆ ಸರಿಸಿದ್ವಿ, ಯಾಕಂದ್ರೆ ಅದು ಇದಾಗಬಾರ್ದು ಅಂತೇಳಿ. ಯಾರು ಸರ್ ನೆಟ್ಟಿದ್ದು? ನಮ್ಮ ತಾತ ಇದು ಮಾಡಿದ್ರೆ. ಅದು ಇಲ್ಲಿ ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾ ಇದ್ರು ಮೊದಲ ಮ್ಯಾಗೆ. ಅದ್ರ ಮೇಲೆ ಸ್ವತಂತ್ರ ನಮ್ಮ ದೇಶಕ್ಕೆ ಬಂತು ಅಂತ ಹೇಳಿ ಸ್ವತಂತ್ರ ಅದು ಅಂತ ಹೇಳಿ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾ ಇದ್ರು. ಇಂದಾಶೆ ಕಾಮನ್ ಆಗಿ ಅಲ್ಲಿ ಮಾಡ್ತಾ ಇದ್ರು. ಇವಾಗ ನಾವು ಅರಮನೆಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಹೌದು. ಇದು ಈಗ ಇದು 2ನೇ ಮಹಾದ್ವಾರ. ಇದು ಮೊದಲೇ ಮಹಾದ್ವಾರ ಊರ್ ಹೊರಗೆ, ಊರ್ ಸುತ್ತಲೂ ಒಂದು ಇತ್ತು ಕೋಟೆ. ಆ ಕೋಟೆ ಇದಕ್ಕೆ ಪೂರ್ವಕ್ಕೆ ಬಾಗಿಲದು. ಅದಾದ್ಮೇಲೆ ಅದು ಈಗೆಲ್ಲ ಡಿಮಾಲಿಷನ್ ಮಾಡಿ ಇದಷ್ಟೇ ನಮ್ದು ಮಾಡೋದು. ಇದು ಮೊದಲೇ ಅರಮನೆಗೆ, ಇದು ಮೊದಲೇ ಮಹಾದ್ವಾರ. ಅರಮನೆಗೆ ಎಂಟ್ರಿ ಫಸ್ಟ್ ಎಂಟ್ರಿ. ಸರ್, ಇಲ್ಲಿ ನಾಗದೇವತೆಗಳು ಪೂಜೆ ಮಾಡ್ತಾರೆ. ಅವೆಲ್ಲ ಮೊದಲಿಂದ ಹಂಗೆ ಬಂದದ ಪರಂಪರೆ. ಅದು ಈ ಕಲ್ಲೆಲ್ಲ ಅವಾಗಿಂದ ಇದ್ರಾಗ ಏನು ಅಲ್ಟ್ರೇಷನ್ ಏನೂ ಆಗಿಲ್ಲ, ಏನಿಲ್ಲ. ಜಗ ಅದು ಬಿದ್ದ ಒಳಗೆ. ಇದು ಜೈನರು ಕಟ್ಟಿಸಿದ್ದಕ್ಕೆ ಇದೊಂದು ಪ್ರೂಫು. ಇಲ್ಲ ನೋಡಿ, ಜೈನ ತೀರ್ಥಂಕರ ವಿಗ್ರಹ ಇದೆ ಇದು. ಈ ಕಡೆ ಸೈಡ್ ಇದು ಹೌದೌದು. ಜೈನರ ತೀರ್ಥಂಕರ ಒಂದು ಜೈನರು ಕಟ್ಟಿದ್ದಕ್ಕೆ ಒಂದು ಪ್ರೂಫು. ಜಿಡ್ಡಿ ಬಾಗಿಲು ಅಂತಾರೆ. ಇದು ಗೇಟ್ ಯಾವಾಗಲೂ ಕ್ಲೋಸ್ ಇರೋದು. ಇಲ್ಲೊಂದು ಕಟ್ಟಿಗೆ ಗೇಟ್ ಇತ್ತು, ಮರದ ಡೋರ್ ಇತ್ತು. ಹಿಂಗಾಗಿ ಒಳಗೆ ಬರೋದು. ಅಷ್ಟು ಹಿಂಗೆ ಬಗ್ಗೆ ಎಲ್ಲ ಕಡೆ ಬಗ್ಗೆ ಹೋಗ್ಬೇಕು, ಯಾಕಂದ್ರೆ ಸೇಫ್ಟಿ. ಯಾವಾಗೆಲ್ಲ ನೋಡಿ ಇದ್ರಾಕಲ್ಲ ಗನ್ಸು ಇವೆಲ್ಲ ಹತ್ತಾರು ಕುಡುಗೋಲು ಇವನ್ನ ಯೂಸ್ ಮಾಡ್ಬೇಕಲ್ಲ. ಅವಾಗ ಯಾವ ಮೊದಲು ಬಗ್ಗೆ ಹೋಗ್ಬೇಕಾದ್ರೆ ಹೆಡ್ಡೆ ಬರೋದು ಮುಂದೆ ಅಷ್ಟು. ಅದೊಂದು. ಮತ್ತು ಮಾರ್ಕ್ ಆಫ್ ರೆಸ್ಪೆಕ್ಟ್ ಅಂಥೇಳಿ, ತಗ್ಗಿ ಬಗ್ಗೆ ನಡಿ ಅಂಥೇಳಿ. ಇದು ಯಾವಾಗಲೂ ಗೇಟ್ ಕ್ಲೋಸೇ ಇರೋದು ಮೊದಲಿನ ಕಾಲದಲ್ಲಿ. ಜಿಡ್ಡಿ ಬಾಗಿಲಿಂದ ಬರಬೇಕು. ಇಲ್ಲಿ ಇಬ್ಬರು ಸೆಂಟ್ರಿ ಇರ್ತಿದ್ರು ಮೊದಲೇ. ಇಲ್ಲಿ ತಳಗೆ ನಿಂತ್ಕೊಂಡು ಇಲ್ಲಿ ಕಲ್ಲಿಂದ ಎಲ್ಲ ಕಲ್ಲಿಂದನೇ ಫುಲ್ ದೊಡ್ಡ ಬಾಗಿಲು ಕೆತ್ತನೆ ಮಾಡಿದ್ರ. ಅದೇ ಇವು ಪೀಸ್ ಅದಾವೆ ನೋಡಿ. ಕಲ್ಲು ಇಲ್ಲಿ ಒಂದು ಪೀಸ್ ಅದ, ಇಲ್ಲಿ ಜಾಯಿಂಟ್ ಮಾಡ್ಕೊಂಡು ಹೋಗ್ಯಾರ. ಕಲ್ಲೇ ಜಾಯಿಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲ 800 ವರ್ಷ ಆದ್ರೂ ಒಂದ್ ಸ್ವಲ್ಪ ಜರ್ಗಾಡಿಲ್ವಲ್ಲ, ಏನಾಕಿ ಜಾಯಿಂಟ್ ಮಾಡಿದ್ರು? ಒಬ್ಬೊಬ್ಬ ತೆಗಿಕಾಗ್ತಿಲ್ಲ ಸರ್. ಇದು ಶಾಸನ. ಅದು ಇದ್ರ ಮುಂದೆ ಇತ್ತಿದ್ದು ದೇವಸ್ಥಾನ, ಇದ್ರಿಗೆ ಎತ್ತಿದ್ದು. ಇದು 2ನೇ ಲಕ್ಷ್ಮೀ ದೇವನವನು ಭೋಗೇಶ್ವರ ದೇವಸ್ಥಾನಕ್ಕೆ ಉಂಬಳಿ ಹಾಕಿಕೊಟ್ಟಂತ, ಜಮೀನು ಉಂಬಳಿ ಹಾಕಿಕೊಟ್ಟಂತ ಶಾಸನ. ಹಳೆಗನ್ನಡ ಸಾಹಿತ್ಯ ಅಂತ ಏನೋ ಕಾಣಿಸ್ತಾ ಇದೆ ಅಷ್ಟೇ. ಅಲ್ಲಿಂದ ತಂದಿಟ್ಟಿದ್ದೀವಿ. ಅದು ಜಿಡ್ಡಿ ಬಾಗಿಲ ಅಂತ ಹೇಳಿದಲ್ಲ ನಿಮಗೆ. ಹಿಂಗೆ ಬರ್ಬೇಕು. ಹಿಂಗೆ ಕ್ಲೋಸ್ ಆಗಿದೆ ಅದು ಬಾಗಿಲ. ಈಗ ಅಲ್ಲಿಂದ ನೋಡಿ ಹಂಗೆ ಹಿಂಗೆ ಒಳಗಿಂದ ಬರಬೇಕು. ಯಾವ್ದು ಇದಕ್ಕೆ ಈಗ ಕ್ಲೋಸ್ ಮಾಡ್ತೇವ್ರಿ. ಹಿಂಗೆ ಇದು ಜಗ್ಗಿ ಹತ್ತ ಹಾಕ್ಬೇಕು. ಸಾಲಿಡ್ ಅದ, ಬರಲ್ಲ, ಅದು ಎಳೆಯಕ್ಕೆ ಆಗಲ್ಲ. ಅದಕ್ಕೆ ಒಂದು ರಿಂಗ್ ಇರುತ್ತೆ, ಹಿಂಗೆ ರಿಂಗ್ ಇರುತ್ತೆ, ಜಗ್ಬೇಕಾಯ್ತು. ಹಿಂಗೆ ಕ್ಲೋಸ್ ಮಾಡ್ತಾರೆ.
ಇದು ಲಾಕ್ ಸಿಸ್ಟಮ್, ಇದು ಕೆಟ್ಟದ, ಇದು ಇದಕ್ಕೆ ಮ್ಯಾಗೆ ಕೀ ಹಾಕೋದು ಇರ್ತೈತಿ ಹಿಂಗೆ ಕೀನು ಇಟ್ಟು ಇದಕ್ಕೆ. ಹಾಂ, ಇದ್ರ ಮೇಲೆ ಒಳಗೆ ಇದನ್ನ ಹಾಕೊಂಡು ಇದು ಲಾಕ್ ಆಗಿಬಿಡ್ತೈತಿ ಇಲ್ಲಿ ಹಿಂಗೆ. ಓಕೆ, ಇಲ್ಲಿಂದ ಲಾಕ್ ಆಗಿ ಬರ್ತಾ ಇತ್ತು. ಇಲ್ಲಿ ನೋಡಿ, ಇಲ್ಲೊಂದು ಪೀಸ್ ಬರುತ್ತೆ ಇದಕ್ಕೆ. ಈ ಪೀಸ್ ಇದ್ರ ಒಳಗೆ ಸೇರಿಕೊಂಡು ಇಲ್ಲಿ ಲಾಕ್ ಆಗಿಬಿಡ್ತದೆ. ಯಾರನ್ನು ತೆಗಿಯಕ್ ಆಗ್ತಾ ಇರ್ಲಿಲ್ಲ ಅವಾಗ, ಯಾಕೆಂದ್ರೆ ಇವಾಗ ನಾವ್ ಎರಡು ಕೈಯಿಂದಲೂ ಇಳಿಯಕ್ ಆಗ್ತಾ ಇಲ್ಲ. ನೀವೇ ಪೇಂಟ್ ಮಾಡಿಸಿ ಇಟ್ಕೊಂಡಿರೋದಾ? ಪೇಂಟ್ ಮಾಡಿ ಅಂದ್ರೆ ಇವು ಕೆಡಬಾರ್ದು ಅಂತೇಳಿ ಪೇಂಟ್ ಮಾಡಿದ್ದೀರಾ? ಇದು 2ನೇ ಮಹಾದ್ವಾರ. ಅದು ಅರಮನೆಗೆ ಫಸ್ಟ್ ಸೆಕೆಂಡ್. ಮ್ಯಾಗಿಂದು ಇದು ಏನಂತಾರೆ ಅದಕ್ಕೆ, ಇಲ್ಲ ಮ್ಯಾಗ್ ಅಂತಾರೆ ಅದಕ್ಕೂ ನಗಾರಿ ಅಂತೇಳಿ. ನಗಾರಿ ಅಂತ ಬಾರಿಸ್ತಾ ಇದ್ರು. ದೊಡ್ಡ ದೊಡ್ಡ ಡ್ರಮ್ಸ್ ಇರ್ತಿದ್ವು. ಬೆಳಗ್ಗೆ ಸಾಯಂಕಾಲ ಬಾರಿಸೋದು ಹಿಂಗೆ ಅಲ್ಲಿ ಕೂತ್ಕೊಂಡು. ಏನಾದ್ರೂ ಸಂಕೇತ? ಅಂದ್ರೆ ಅರ್ಲಿ ಮಾರ್ನಿಂಗ್ ಅಂದ್ರೆ 5 ಗಂಟೆ 6 ಗಂಟೆಗೆ ಹೇಳ್ಬೇಕಲ್ಲ ಊರು ಎಲ್ಲರೂ, ಅವಾಗ ಬಾರಿಸೋದು. ಹಬ್ಬ ಹರಿದಿನದಿಂದ ಬಾರಿಸೋದು, ಫಂಕ್ಷನ್ ಸಿಗ್ನಲ್ಲು. ಒಂದು ಹಬ್ಬ ಹರಿದಿನದ ಅಲ್ಲಿ ಕುಂತು ಚೆನ್ನಾಗಿ ಬಾರಿಸೋದು, ಇದು ಬಾರಿಸೋದು ಹಂಗೆ. ಇದು ಇಲ್ಲಿ ರಾಮಲಿಂಗೇಶ್ವರ ಅಂತೇಳಿ, ಇದು ಭಿನ್ನ ಆಗಿದ್ದು ಸುಮ್ಮನೆ ಇಲ್ಲಿ ತೊಗೊಂಬಂದಿಟ್ಟಿವಿ. ಇದು ಯಾರಿಗಾರ ಕಲಿಯಾಕ ಮಾಡಕ್ಕೆ ಬೇಕಾಯ್ತಂದ್ರೆ ನೋಡೋರಿಗೆ ಇರಲಿ ಅಂತೇಳಿ ಹೊಸ ವಿಗ್ರಹಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ವಿ. ಸುಮ್ಮನೆ ಒಂದು ಇದ್ರ ಗ್ಯಾಲರಿ, ಪ್ರೀ ಹಿಸ್ಟಾರಿಕ್ ಗ್ಯಾಲರಿ ಮಾಡ್ಬೇಕಂತ ವಿಚಾರದಾಗ ಅವನ್ನೆಲ್ಲ ಕಲೆಕ್ಷನ್ ಮಾಡಿಟ್ಟಿದ್ದು. ನೋಡಿ, ಇದೊಂದು ಯಾರೋ ಒಬ್ಬ ವಿಸಿಟರ್ ಇಲ್ಲಿ ಬಂದಿದ್ದು, ಆ ಒಂದು ಶಾಸನ, ಇನ್ನೆಲ್ಲನೂ ಒಂದು ಕಡೆ ಇದು ಮಾಡಿ ಮ್ಯೂಸಿಯಂ ಅದೇ ಇದೆ ಮ್ಯೂಸಿಯಂ ಇದೆ. ಅದು ಇದು ಒಂದು ಪ್ರೀ ಹಿಸ್ಟಾರಿಕ್ ಅಂತೇಳಿ ಒಂದು ಇವನ್ನೆಲ್ಲ ಭಿನ್ನ ಅದು ಒಂದು ಕಡೆ ಸಂಗ್ರಹ ಮಾಡಿ ಯಾರಿಗೆ ಒಬ್ಬರಿಗೆ ಅನುಕೂಲ ಆದಿತ್ತು ಏನೋ ಮಾಡಕ್ಕಂತೇಳಿ ಮಾಡಿದೀವಿ ಅವನ್ನೆಲ್ಲ ಕಲೆಕ್ಷನ್. ಅದು ಜಿಡ್ಡಿ ಬಾಗಲ, ಇದು ಜಿಡ್ಡಿ ಬಾಗಲ. ಇದು ಮೇನ್, ನಾವು ಇವಾಗ ಮೇನ್ ಗೇಟ್ ಕ್ಲೋಸ್ ಮಾಡಿದ್ರೆ ಇಲ್ಲ, ಯಾವಾಗ್ಲೂ ಕ್ಲೋಸೇ ಇರ್ತಿತ್ತು. ಇದು ಯಾವಾಗ್ಲೂ ಕ್ಲೋಸ್. ಆ ಗೇಟ್ಲೇನ ಬರ್ಬೇಕು ಅವರು ಅವಾಗ ಸೆಕ್ಯೂರಿಟಿ ಸಲುವಾಗಿ. ಯಾಕಂದ್ರೆ ಈಗ ಅವಾಗಿನೆಲ್ಲ ರಾಜರು ಮಹಾರಾಜರು ಇದು ಮಾಡ್ಬೇಕಾದ್ರೆ ಒಂದು ಭದ್ರತೆ ಬೇಕಲ್ಲ. ಅದು ಬಂದು ಇದು ವೇಟಿಂಗ್ ರೂಮು. ಯಾರು ಬಂದ್ರೆ ಇಲ್ಲಿ ಬಡಕಲ ಅಂತಾರೆ ಇದಕ್ಕೆ, ಬಡಕಲ. ಇದು ಬಡಕಲ ವೇಟಿಂಗ್ ರೂಮು ಅಂದ್ರೆ ಇದು ಅವ್ರು ಇಲ್ಲಿ ಕುಂಡಿರ್ಬೇಕು. ಇಲ್ಲಿ ಒಬ್ಬ ಹೋಗಿ ಒಳಗೆ ಪರ್ಮಿಷನ್ ತಗೊಂಡು ಒಳಗೆ ಬಿಡ್ಬೇಕು ಅವನು. ವೇಟ್ ಮಾಡ್ತಾರೆ. ಇದು ವೇಟಿಂಗ್ ರೂಮು. ಇದು ಮೇನೆ ಅಂತೇಳಿ, ಈ ವಾಡ್ಯದ ಹೆಣ್ಣು ಮಕ್ಕಳು ಊರಾಗ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಹೋಗೋದು ಇದು ಮೇನೆ ಅಂತಾರೆ ಇದಕ್ಕೆ. ಪಲ್ಲಕ್ಕಿ ಗಂಡು ಮಕ್ಕಳಿಗೆ, ಇದು ಮೇನೆ ಹೆಣ್ಮಕ್ಳಿಗೆ. ಇದು ಕವರ್ ಇರ್ತದೆ ಇದಕ್ಕೆ. ಇದು ಡೋರ್ ಸರಿಸ್ಕೋಬೋದು ಹಿಂಗೆ ಜಗ್ಗಿ ಮುಂದೆ. ಇದು ಮೇನೆ, ಇದು ಹೆಣ್ಮಕ್ಳು ಹೋಗೋದು. ಅದು ಅವಾಗ ಅದು ಹೆಣ್ಮಕ್ಳಿಗೆ ಅದು ಊರಾಗ ಹೋಗ್ಬೇಕಾದ್ರೆ ಮಾರ್ಕ್ ಆಫ್ ರೆಸ್ಪೆಕ್ಟು, ಘೋಷಾ ಪದ್ಧತಿ ಅವೆಲ್ಲ ಇರ್ತಿದ್ವಲ್ಲ. ದೇಸಾರು ಇವ್ದು ಅಂದ್ಕೊಳ್ಳಿ ಹಂಗೆ ಊರಾಗ ಹೋಗೋಂಗಿಲ್ಲ. ಅವ್ರ ತವ್ರ ಮನೆಗೆ ಹೋಗ್ಬೇಕಾದ್ರು ಕತ್ಕೊಂಡು ಹೋಗೋದು. ಈಚೆ ಕಡೆ ಇಬ್ರು, ಆಚೆ ಇಬ್ರು. ಕುಂಡ್ರಬಹುದು ಬಿಡಿ, ಅದ್ರಾಗೇನಿಲ್ಲ. ಒಳಗಡೆ ಮನೆಗಾಗ್ಲಿ ಈ ಊರಾಗಿಲ್ಲಿ ಏನೋ ಒಂದು ಫಂಕ್ಷನ್, ದೇವಸ್ಥಾನಕ್ಕೆ ಹೋಗ್ಲಿ, ಎಲ್ಲೇ ಹೋಗೋದಾದ್ರೆ ಈ ತರ ಕೂತ್ಕೊಂಡು ಸಿನಿಮಾದಲ್ಲಿ ನೋಡ್ತೀವಿ ಕೂತ್ಕೊಳ್ಳಿ. ಧೂಳಾಗಿದೆ, ಹಂಗಾಗಿ ಒಳಗಡೆ ಆಗ್ತಾ ಇಲ್ಲ. ಟ್ರೈ ಮಾಡ್ತೀನಿ. ಕ್ಲೋಸ್ ಮಾಡ್ಕೋದು. ಬೇಕು ಅಂದ್ರೆ ಕೇಳ್ತಿಲ್ಲ ಮಹಾರಾಣಿ ಅವ್ರೆ ಅಂತ ಹೇಳಿದಾಗ ಎಲ್ಲರೂ ಬಂದಾಗ ಸರ್ ಕೇಳ್ಬೇಕು ನೀವು ಮಹಾರಾಣಿ ಅವ್ರೆ. ಕಟ್ಟನ್ ಇರುತ್ತೆ, ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಈ ತರದ್ದೇ ಅವಾಗ ರಾಜಮನೆತನಗಳ ಬಳಸ್ತಾ ಇತ್ತು. ಅದು ಇವ್ರ ಮನೆಯಲ್ಲಿ ಹಾಗೇನೆ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಸರ್, ಇದು ನೀವು ಇದ್ದಾಗ್ಲಿಂದಲೇ ಇತ್ತ? ನಾವಿದ್ದಾಗ ನಮ್ಮ ಪೂರ್ವದಲ್ಲಿ ಇದು ಹಂಗೆ ಯಾರು ಮಾಡಕ್ ಬರಲ್ಲ.
ಹೌದು ನಾವು ದೇಶರು ನಾವು ಹಿಂಗೆ ಮಾಡ್ಬೇಕಂತೇನ ದಿಸ್ ಶುಡ್ ಬಿ ಗಿಫ್ಟೆಡ್ ಬೈ ಅದರ್ಸ್. ನಮಗೂ ಸೀನಿಯರ್ ಇದ್ದವರು ಇವ್ರಿಗೆ ಗಿಫ್ಟ್ ಮಾಡಬೇಕು, ಮಾರ್ಕ್ ಆಫ್ ಆನರ್. ಹೌದು ಹೌದು ಅದು ಯಾರ್ಯಾರು ಸುಮ್ಮನೆ ತೊಗೊಂಡು ಮಾಡ್ಕೊಂಡು ಇದು ಮಾಡಕ್ ಬರಲ್ಲ. ಹೆಂಗೆ ರೋಲ್ಸ್ ರೈಸ್ ಇತ್ತಲ್ಲ, ರೋಲ್ಸ್ ರೈಸ್ಗೆ ಭಾರ ಇದೆ ಸರ್, ಇದನ್ನ ಹೊರ್ತಾ ಈಗಾದ್ರೂ ಹೊರ್ತಾರೆ ಮೇಡಮ್. ಈಗ ಅದನ್ನ ಈಗ ನಾವು ಮಾನವಿಗೆ ಇವನ್ನ ಅಲ್ಲಿ ಬಂದಿದ್ದ ಇದಕ್ಕೆ ಕಳಿಸ್ತೇವೆ, ಇವ್ರು ಹೊತ್ಕೊಂಡು ಹೋಗ್ತಾರೆ. ಈಗ ನಾವು ಮೊದಲು ನಾವು ದೇಶಾರದ ಹತ್ರ ಕೂತ್ಕೊಂಡು ಹೋಗ್ತಿದ್ವಿ, ಈಗ ಬಿಟ್ಟೇವಿ. ಈಗೇನು ಮಾಡ್ತೀವಿ, ಒಂದು ಹತ್ತಾರು ಇಟ್ಟು ಒಂದು ದೇವಿ ಫೋಟೋ ಇಟ್ಟು ಕಳಿಸ್ಬಿಡ್ತೇವೆ. ಇದು ಮಾಬುಸ್ವಾನಿ ಕಟ್ಟೆ ಅಂತೇಳಿ ನೋಡಿ. ಇದ್ರ ಮ್ಯಾಗ ನಮ್ಮ ದೇಶಕತಿ ಮ್ಯಾಗ ಬೇರೆ ಬೇರೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ಫಸ್ಟು ರಟ್ರು, ಆನಂತರ ವಿಜಯನಗರ ಸಾಮ್ರಾಜ್ಯರು ಆಳ್ವಿಕೆ ಬಂತು, ಆಮ್ಯಾಗ ಮುಸಲ್ಮಾನರದ ಆದಿಲ್ಶಾಹಿ ಆಡಳಿತ ಬಂತು, ಆಮ್ಯಾಗ ಮರಾಠರು ಬಂದರು, ಆಮ್ಯಾಗ ಬ್ರಿಟಿಷು. ಅದು ಇಂಪ್ಯಾಕ್ಟ್ ಬೇರೆ ಬೇರೆ ಬೇರೆಯವ್ರದ್ದು ಬೇರೆ ಬೇರೆ ಆಕತ್ತದ ಸಂಸ್ಥಾನ ಮ್ಯಾಗೆ. ಈಗ ಆದಿಲ್ಶಾಹಿ ಟೈಮ್ದಾಗ ಅವರು ಮೊಹಮ್ಮಡನ್ಸು ಇಲ್ಲೆಲ್ಲ ಅವ್ರಿಗೊಂದು ಸ್ವಲ್ಪ ಇದಾಕತ್ತಲ್ಲ, ಅವರು ಇಲ್ಲಿ ಒಂದು ಇದು ಮಸೀದಿನೇ ಅದ, ಅದು ದೇಸಾರ್ ಮಸೀದಿನ ಅಂತ ಹೇಳೋದಕ್ಕೆ. ಆ ಮಸೀದಿಗೆ ನಾವು ಒಂದು 25 ಎಕರೆ ಹೊಲ ಕೊಟ್ಟು ಮೌಲಾನಾಗ ಅದನ್ನು ಮೇಂಟೈನ್ ಮಾಡೋಕ್ಕೆ ಕೊಟ್ಟಿದ್ವಿ. ಅದು ಭಾವೈಕ್ಯತೆ ಒಂದು ಭಾಳ ಇದು ನಮ್ಮಲ್ಲಿ. ಹಿಂದೂ ಮುಸ್ಲಿಮ್ಸ್ ಆಗಲಿ ಬೇರೆ ಜಾತಿ ಆಗಲಿ ಏನೂ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲ ನಮ್ಮಲ್ಲಿ. ಅವರೆಲ್ಲ ಏನು ಮಾಡ್ತಾರೋ ಅವ್ರ ಹಬ್ಬ ಹರಿದಿನದಾಗ ಈಗಾದರೂ ಸಹಿತ ಅವ್ರ ಹಬ್ಬ ಬಂದಾಗ ಎಲ್ಲರೂ ಬರ್ತಾರೆ. ಇಲ್ಲಿ ನಮ್ಮ ಖಾಜಿ ಅಂತ ನಮ್ಮ ಬಾಬು, ಅಂದರೆ ಅವ್ರ ಮ್ಯಾಗೆಲ್ಲ ಮುರುಗೋಡು ಎಷ್ಟು ಮುಸ್ಲಿಮ್ಸ್ ಇವ್ರದಾರೆ ಅವ್ರ ಮ್ಯಾಗ ಒಂದು ಸ್ವಲ್ಪ ರೆಸ್ಪೆಕ್ಟಬಲ್ ಇದು ಖಾಜಿ ಅಂತೇಳಿ. ಮೌಲಾನ ಮ್ಯಾಗ ಖಾಜಿ. ಅವನದೇನು ಜವಾಬ್ದಾರಿ ಅಂದರೆ ಇದೆಲ್ಲರೂ ಸರಿಯಾಗಿ ಅಡ್ಮಿನಿಸ್ಟ್ರೇಷನ್ ಆಗ್ತೈತೆ ಇಲ್ಲೋ, ಆ ಸಮಾಜ ಸರಿಯಾಗಿ ನಡೀತೈತೆ ಇಲ್ಲೋ ಅದು ನೋಡೋಕೆ ಅವರು ಅಡ್ಮಿನಿಸ್ಟ್ರೇಟರ್ ಅಂತಿದ್ದಂಗೆ ಅವರೆಲ್ಲ ಹಬ್ಬದ ದಿವಸ ಇಲ್ಲಿ ಬಂದು ಪಾನ್ ಸುಪಾರಿ ಅಂತ ಮಾಡ್ತಾರೆ. ಅಂದರೆ ಮೌಲಾನ ಬರ್ತಾನೋ, ಅವರೆಲ್ಲ ಮೆಂಬರ್ಸ್ ಬರ್ತಾರೆ, ಮುಸಲ್ಮಾನರೆಲ್ಲ ಬರ್ತಾರೋ, ಅವ್ರು ನಮಾಜ್ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲರೂ ಕುಂತ್ಕೊಂಡು ಧರ್ಮದ ಬಗ್ಗೆ ಚರ್ಚೆ ಮಾಡಿ ಅವೇನು ಚೇಂಜಸ್ ಮಾಡಬೇಕು, ಏನೋ ಅದ್ರಾಗ ಏನೋ ಒಂದು ಸ್ವಲ್ಪ ಯಾವ ತೊಂದರೆ ಇದ್ದರೆ ಅವನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಅಲ್ಲಿ ಹೋಗೋ ಮುಂದೆ ಅವ್ರು ವಿಶ್ ಮಾಡಿ ಅವ್ರಿಗೆ ಅವರು ದೇಸಾರಿಗೆ ವಿಶ್ ಮಾಡಿ ಮಿಲಾದ ಆದಂಥ ಎಲ್ಲ ವಿಶ್ ಮಾಡಿಕೊಂಡು ಹೋಗೋ ಮುಂದೆ ದೇಸಾರವ್ರಿಗೆ ರೆಸ್ಪೆಕ್ಟ್ ಅಂತೇಳಿ ಎಲೆ ಅಡಿಕೆ ಕೊಡ್ತಿದ್ರು ಎಲ್ಲ ಬಂದವ್ರಿಗೆಲ್ಲ, ಅಂದರೆ ಪಾನ್ ಸುಪಾರಿ ಅಂತೇಳಿ. ಅವ್ರು ತೊಗೊಂಡು ತಮ್ಮ ಇದಕ್ಕೆ ಹೋಗಿ ತಮ್ಮೆಲ್ಲ ಮುಂದಿನ ಕಾರ್ಯಕ್ರಮ ಮಾಡ್ತಾಯಿದ್ರು. ನಿಮ್ಮ ದೇಸಾಯಿ ಮನೆತನದವರು, ನಿಮ್ಮ ರಾಜರು ದೇವಸ್ಥಾನಗಳು ಅಷ್ಟೇ ಕಟ್ಟಿಲ್ಲ, ಮಸೀದಿಗಳು. ಹೌದು, ಮಸೀದಿ. ಅವರು ಮಸೀದಿ ಪೂಜೆ ಮಾಡ್ತಾರಲ್ಲ, ಮೌಲಾನಗಳಿಗೂ ಜಮೀನ್ ಕೊಟ್ಟು ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ಹೌದು. ಮತ್ತೆ ಇದು ಮಾಬುಸ್ವಾನಿ ಅಂತೇಳಿ ಒಬ್ಬರು ಇವರು ಅಂದ್ರೆ ಅವ್ರಿಗೇನಂತಾರೆ ಇದ್ರಾಗ ಸೋಫಿ ಸಂತರ ಅಂತಾರೆ. ಸೋಫಿ ಸಂತರ ಅಂದರೆ ಇದ್ರಾಗ ದ ಲಿಂಕ್ ಬಿಟ್ವೀನ್ ಮುಸ್ಲಿಮ್ಸ್ ಆ್ಯಂಡ್ ಹಿಂದೂಸ್. ಅಂದರೆ ಇವರು ಧರ್ಮ ಒಂದು ಒಡಿಬ್ಯಾಡ್ದು ಅನ್ನೋದಕ್ಕೆ ಅವರು ಮಧ್ಯವರ್ತಿಗಳಿಗೆ ಎರಡೂ ಬೋಧನೆ ಮಾಡ್ತಿದ್ರು. ಅವರು ಇದ್ರಾಗ ಮುಸ್ಲಿಮ್ ಇದು ಮಾಡ್ತಾರೆ, ಹಿಂದೂ ಅಂದರೆ ಭಾವಿಕತೆ ಒಂದು ಸಾರಿದ ಅಂಥ ಒಬ್ಬ ಪೀರ್ ಇವರು ಪೀರ್ ಮಾಬುಸ್ವಾನಿ ಅಂತೇಳಿ. ಅವ್ರು ಇಲ್ಲಿ ಬಂದು ಕುಂತಂಥ ಸ್ಥಳ. ಇಲ್ಲಿ ಬಂದು ಈಗಲೂ ಮುಲ್ಲಾ ಸಾಬ್ ಮೌಲಾನಾಗಳು ಬಂದು ಅದಕ್ಕೆ ಎವ್ರಿ ಥರ್ಸ್ಡೇ ಪೂಜೆ ಆಫರಿಂಗ್ಸ್ ಅದು ಮಾಡೋಕ್ಕಾನೆ ಮಾಡೋಕ್ಕಾನೆ ನೋಡಿ, ದೀಪ ಗೀಪ ಹಚ್ಚಿ ಎಲ್ಲ ಮಾಡಿ ಹೋಗ್ತಾನೆ. ಏನು ಮತ್ತೊಂದು ಏನಂದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಅದ, ದಿಲಾವರ್ ಗೋರಿ ಅಂತೇಳಿ ಒಬ್ಬನು ಪೀರ್ ದಿಲಾವರ್ ಗೋರಿ ಅಂತೇಳಿ. ಅವ್ನು ದಿಲ್ಲಿವಾಲ, ಆ್ಯಕ್ಚುಲಿ ಅವ್ನು ದಿಲ್ಲಿವಾಲ ಅಂತೇಳಿ. ಅವನು ಹಿಂಗೆ ಪೀರ ಹಿಂಗೆಲ್ಲ ಹಿಂಗೆ ಸಂತ ಇದು ಮಾಡ್ಕೊತ ಬಂದಂತಾನು. ಇಲ್ಲೇ ಒಂದು ತೀರ್ಕೋತಾನ ಚಚಡಿ ಒಳಗೇನೆ ತೀರ್ಕೊಳ್ಳೋ ಒಂದು ದೊಡ್ಡ ಸಮಾಧಿ ಕಟ್ಟಿಸಿ ಒಂದು ಇದು ಮಾಡ್ತಾರೆ ನಮ್ಮ ಹಿರಿಯರು. ಅದಕ್ಕೆ ಈಗ ಅದು ಅಲ್ಲಿ ದೊಡ್ಡ ಜಾತ್ರೆ ನಡೀತೈತಿ. ಆದರೆ ಇವನು ಇಲ್ಲಿ ಹೋಗಿ ಯಕ್ಕುಂಡಿಗೆ ಅಂತ ಒಂದು ಹೋಗಿ ಕೊಡ್ತಾನೆ. ಅಲ್ಲಿ ಹೋಗಿ ಬಂದ ಜಾಗ ಇಲ್ಲಿಗಿಂತ ಅಲ್ಲೇ ಜಾಸ್ತಿ ಆಕೈತೆ. ಅದು ಇಲ್ಲಿ ಅಷ್ಟು ಕಮ್ಮಿ ಮಾಡ್ತಾ ಇದ್ದಾರೆ. ಅದು ಒರಿಜಿನಲಿ ದಿಲ್ಲಿವಾಲ ನಾವು ಇಲ್ಲಿ ಅವನೇ ಪೀರ್ ದಿಲಾವರ್ ಅಂತೇಳಿ. ಇದು ಮೊದ್ಲು ಹೆಂಗಿತ್ತಂದ್ರೆ ಇದು ಮೇಲ್ಮುದ್ದೆ ಇತ್ತದಕ್ಕೆ ಹೆಂಗ ಮಣ್ಣು ಹಿಂಗೆ ಹೈಟ್ ಇರಾಕಿಲ್ಲ. ಇದು ನಮ್ಮ ಫಾದರ್ ಮದುವೆಯಾಗ ಇದನ್ನು ಮತ್ತೆ ಸ್ಟ್ಯಾಂಡ್ ಮಾಡ್ಕೊಂಡು ಹಂಚಾಕಿದ್ರು. ಇವೆಲ್ಲ ಈ ಕಟ್ಟಿಗೆ ಹಿಂಗೆ ಇಟ್ಕೊಂಡು ಇಲ್ಲಿ ಕಟ್ಟಿಗೆ ನೋಡಿ, ಇದು ಈ ಕಟ್ಟಿಗೆಗೆನ ಇದು ಮಣ್ಣು ಹಾಕೊಂಡಿದ್ರು ಹಿಂಗೆ, ಹಂಚೇನು ಇರಾಕಿಲ್ಲ. ನಮ್ಮ ಫಾದರ್ ಮದುವೆಯಾಗ ಇದನ್ನು ತೆಗೆದು ಮಣ್ಣು ತೆಗೆದು ಇದನ್ನೆಲ್ಲ ಹಂಚಿ ಹಾಕ್ಕೊಂಡು ಇದು ಮಾಡ್ಕೊಂಡ್ರು. ಇದು ಅಮ್ಟೂರ್ ಬಾಳಪ್ಪ ಅಂತೇಳಿ. ಅಮ್ಟೂರ್ ಬಾಳಪ್ಪ ಅಮ್ಟೂರ್ ಬಾಳಪ್ಪ ಅಂದ್ರೆ ಇವರು ಚೆನ್ನಮ್ಮನ ಬಲಗೈ ಬಂಟ ಠಾಕ್ರೆನ ಗುಂಡು ಹಾಕೊಂಡವನು ಇವನು. ಏನು
ಅದು ರಾಣಿ ಜೈನ್ಸಿ. ಝಾನ್ಸಿ ರಾಣಿನ? ಹಾಂ, ರಾಣಿ ಜೈನ್ಸಿದ್ದು ಅದು. ಓಕೆ. ಇಲ್ಲ ಅದು ಹಂಗೆ ಎಕ್ಸಿಬಿಷನ್ಗೆ ಬೇಕಾಯಿತು ಅಂತ ಮಾಡಿಸಿ ಇದು ಮಾಡಿದ್ವಿ. ನೀವು ಮಾಡಿಸಿಟ್ಟಿರೋದು ಯಾರಿಂದ ಮಾಡಿಸಿದ್ದೀರಾ? ಇದು ಒಂದು ಫಂಕ್ಷನ್ಗೆ ಮಾಡಿಸಿದ್ರೆ ತೊಗೊಂಬಂದು ಇಲ್ಲಿ ಇಟ್ಕೊಂಡಿವಿ ನಾವು. ಅದು ಧರ್ಮಸ್ಥಳದ ಒಂದು ಕಾರ್ಯಕ್ರಮ ಇತ್ತು, ಅವ್ರು ಮಾಡಿದ್ದು. ಇದು ಸಂಗೊಳ್ಳಿ ರಾಯಣ್ಣ, ಚೆನ್ನಮ್ಮ ಎಕ್ಸಿಬಿಷನ್ದಾಗ ಇಟ್ಟಿದ್ರೆ ಅದನ್ನ ಅವರು ಜಾಗ ಸಿಗಲಿಲ್ಲ ಅವ್ರಿಗೆ. ಸರ್ ನೀವು ಒಯ್ರಿ ಅಂತಂದ್ರೆ ತೊಗೊಂಡು ಬಂದೇವಿ ಇಲ್ಲಿ. ಇದು ಹೋಗಿ ಇಲ್ಲಿ ಒಳಗೆ ಹೋಗುತ್ತೆ, ಈ ಬ್ಯಾಕ್ ಯಾರ್ಡು. ಇಲ್ಲಿ ಪತ್ರಿ ಗಿಡ ಅಲ್ಲಿ ಹೋಗೋಣ ಹಿಂದಾಶೆ. ಇದು ನಮ್ಮ ಮೂಲ ಪುರುಷ, ಮೂಲ ಪುರುಷ ಕರೆಹುಲಿ ಬಲೆರಾಯ ಅಂತೇಳಿ, ವೀರಪ್ಪ ನಾಯ್ಕ ಅಂತೇಳಿ. ವೀರಪ್ಪ ನಾಯ್ಕ ಕರೆ ಹುಲಿ ಕೊಂದದಕ್ಕೆ ಮುರುಗೋಡು 30 ಹಳ್ಳಿ ಇನಾಮ್ ಕೊಡ್ತಾರೆ ನಿಮಗೆ. 30 ಹಳ್ಳಿ. ಅಂದ್ರೆ ಈಗ ನಾವು ಆ್ಯಕ್ಚುಲಿ ಬಂದಿದ್ದು ಎಲ್ಲಿ ಬೀದರ್ ಕಡೆಯಿಂದ. ಬೀದರಾಗ ಒಂದು ಸಣ್ಣ ಹಿಂದೂ ಅರಸರು ಎಳಿಮಳ್ಳಿ 80 ಹಳ್ಳಿ ಮೇಲೆ ಲಿಂಗದಹಳ್ಳಿ ಅಂತ ಊರು, ಅಲ್ಲಿ ಒಂದು ಹಿಂದೂ ಅರಸರಲ್ಲಿ. ಅಲ್ಲೇನಾಗತ್ತೆ, ಅಲ್ಲಿ ಮುಸಲ್ಮಾನರು ಇವ್ರನ್ನ ಮತಾಂತರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವೊಂದಿಷ್ಟು ಮಂದಿನ ಒಂದು 5 ಮಂದಿ ಬಾದ್ಶಾಗಳನ್ನ ಹೊಡೆದಾಕ್ತಾರೆ. ಇವರು ಹೊಡೆದು ಹಾಕಿದ್ಗಳೇ ಅವರು ಎಲ್ಲ ಯುನೈಟೆಡ್ ಇವ್ರ ಮ್ಯಾಗ ದಾಳಿ ಮಾಡ್ತಾರೆ. ಅವಾಗ ಇವರು ಸೋಲ್ತಾರೆ. ಸೋತ್ಗಳೇ ಅಥವಾ ವಲಸೆ ಬರ್ತಾರೆ. ಎಲ್ಲಿ ಬರ್ತಾರೆ ಅಂದರೆ ಇದಕ್ಕೆ ಶಾಲಿ ಬುದ್ನೂರು ಅಂತ ಒಂದು ಊರಿದೆ, ಅಲ್ಲಿ ಕೆಲವೊಂದಷ್ಟು ದಿವಸ ಇದ್ದು ಅಲ್ಲಿಂದ ಬಾಗಲಕೋಟೆ ಅಂತ ಬರ್ತಾರೆ. ಅಲ್ಲಿ ಶೀಕೇದ ಗ್ರಾಮ ಅಂತದೆ. ಆ ಶೀಕರ ಗ್ರಾಮದಾಗ ಅಲ್ಲಿ ಒಬ್ಬರು ದೇಸಾಯಿಗೆ ಮಗಳನ್ನ ಕೊಟ್ಟು ಅಲ್ಲಿಂದ ವಲಸೆ ಇದಕ್ಕೆ ಬರ್ತಾರೆ, ಜಾಲಿಕಟ್ಟಿ ಅಂತೇಳಿ. ಜಾಲಿಕಟ್ಟಿ ಅಂತ ತಲ್ಲೂರು ಅಂತ ಒಳಗದ ಜಾಲಿಕಟ್ಟಿ, ಎಲ್ಲ ಕಾಡು ಪ್ರದೇಶ ಅದು. ಅಲ್ಲೇನಾಗತ್ತೆ, ಅವರು ಕಾಡು ಜನಾಂಗದವರು ಒಂದು ಗೂಳಿ ಸುಟ್ಟು ತಿಂತಾ ಇರ್ತಾರೆ. ನಿನ್ನ ಸುಟ್ಟು ಇನ್ನು ತಿನ್ಬೇಕು ಅನ್ನೋದ್ರಾಗ ಇವ್ರು ಅವ್ರನ್ನೆಲ್ಲ ಹೊಡೆದು ಓಡಿಸಿ ಆ ಗೂಳಿನ ಅಲ್ಲಿ ಮಣ್ಣು ಕೊಡ್ತಾರೆ. ಮಣ್ಣು ಕೊಟ್ಟು ಒಂದು ಚಿಕ್ಕದೊಂದು ನಂದಿ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಸ್ಥಾಪನೆ ಮಾಡಿ ಅದು ಈ ಪ್ರಾಂತ ಎಲ್ಲ ಒಂದು ಕಾಡು ಏರಿಯಾ ಇರೋದ್ರಿಂದ ಇಲ್ಲಿ ಒಬ್ಬ ಒಳ್ಳೆಯ ನಾಯಕ ಬೇಕಂತೇಳಿ ಹುಡ್ತಾ ಇರ್ತಾನೆ. ಅವನು 2ನೇ ಲಕ್ಷ್ಮೀ ದೇವನ ಅವನು. ಅವಾಗ ಇವನು ಸುದ್ದಿ ಆಗುತ್ತೆ, ವೀರಪ್ಪ ನಾಯ್ಕಂದ ಅಂತೇಳಿ ಹಿಂಗೆ ಬಂದ ಅಂದು. ಇವನು ಟೆಸ್ಟ್ ಮಾಡೋಣ ಅಂತೇಳಿ ಒಂದು ಕರೆ ಹುಲಿ ಹಿಡ್ಕೊಂಬಂದಿರ್ತಾನೆ ಅವನು, ಬ್ಲ್ಯಾಕ್ ಪ್ಯಾಂಥರ್. ಇದನ್ನ ಯಾರು ಕೊಲ್ತಾರೋ ಅವ್ರಿಗೆ ಮುರುಗೋಡು 30 ಹಳ್ಳಿ ಇನಾಮ್ ಕೊಡ್ತೀವಿ ಅಂತಾರೆ. ಅವಾಗ ಇವನು ಕೊಲ್ತಾನೆ. ಕೊಂದು 30 ಹಳ್ಳಿ ಇನಾಮ್ ಕೊಡ್ತಾರೆ. ಕೊಟ್ಟು ಇವನು ಫಸ್ಟು ಇವರೆಲ್ಲರೂ ಅಲ್ಲಿ ತಲ್ಲೂರು ಅಂತ ಅದೆಲ್ಲ ಅಲ್ಲಿರ್ತಾರೆ. ಅಲ್ಲಿ ಒಂದು ಡೀಪ್ ಇಂಟೀರಿಯರ್ ಆಗೋದ್ರಿಂದ ಅದಕ್ಕೆ ಎತ್ಕೊಂಡು ಇಲ್ಲಿ ಚಸಡಿಗೆ ಬರ್ತಾರೆ. ಚಸಡಿಗೆ ಬಂದು ಚಸಡಿಯಾಗ ಕೆಲವೊಂದಷ್ಟು ದಿವಸ ಇರ್ತಾರೆ. ಇಲ್ಲಿಂದ ಕೆಲವೊಬ್ಬರು ಬೇರೆ 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 ಪಾಲು ತೊಗೊಂಡು ಒಬ್ಬರು ಮೊದಲೇಕ್ಕೆ ಹೋಗೋರು ಇದಕ್ಕೆ ಹೋಗಾರೆ, ಇಲ್ಲಿ ಬೆಳವಡಿಗೆ, ಮಲ್ಲಮ್ಮನ ಬೆಳವಡಿಗೆ. 2ನೇದವರು ಇಂಗಳಿಗೆಗೆ ಹೋಗಾರೆ. ಒಬ್ಬರು ತಲ್ಲೂರಿಗೆ ಉಳಿತಾರೆ. ಚಸಡಿ, ಮುತ್ವಾಡ, ಗೊಂತಮಾರ, ರುದ್ರಾಪುರ, ಹಿಂಗೆ ಇಂಗಳಿಗೆ ನಮ್ಮ ಎಲ್ಲ ಅಣ್ಣ ತಮ್ಮದಿರು ಬೇರೆ ಬೇರೆ ಹೋಗಾರೆ. ಹಿಂಗೆ ಇಲ್ಲಿ ಬಂದವನು ದೊಡ್ಡ ವೀರಪ್ಪ ದೇಸಾಯಿ, ಅವನು ಈ ಚಸಡಿಗೆ ಉಳಿತಾನೆ. ಹುಲಿ ಜೊತೆ ಬೇಟೆಯಾಡೋದಂದ್ರೆ ಇಲ್ಲಿ ಏನಿತ್ತು, ದೊಡ್ಡ ಆನೆ ಕಟ್ಟೋ ಜಾಗ, ಒಂಟೆ ಕಟ್ಟೋದು, ಇದು ಆನೆ ಕಟ್ಟೋ ಜಾಗ, ಲಯಗಳು. ಇದೆಲ್ಲ ಆನೆ ಲಯ, ಒಂಟೆ ಲಯ, ಕುದುರೆ ಇದು ಅವೆಲ್ಲ ಅವ್ರು ಈಗ ಅವ್ರ ಮನೆತನದವ್ರು ಅದಾರೆ. ಆನೆಯವರು ಅಂತಂದ್ರೆ ಆನೆಗಳನ್ನ ರಕ್ಷಣೆ ಮಾಡೋರು ಆನೆಯವರು. ಒಂಟಿಯವರು ಅಂತ ಸರ್ನೇಮ್ ಒಂಟಿಯವ್ರನ್ನ ಒಂಟಿಯ ರಕ್ಷಣೆ ಮಾಡೋರು. ಶಿಲೆದಾರ ಅಂತದಾರೆ. ಶಿಲೆದಾರ ಅಂದ್ರೆ ಅವರು ಕುದುರೆ ಮ್ಯಾಗ ವಾರ್ ಫ್ರಂಟ್ ಹೋಗೋರು. ಸುಬೇದಾರ ಅಂತ ಒಂದು ಮನೆ ಅದ, ಅವರು ಇವ್ರ ಮ್ಯಾಗ ಇವರು ಸುಬೇದಾರ ಅಂದ್ರೆ ಆಫೀಸರು. ಹೀಗೆಲ್ಲ ಅವು ಮನೆತನಗಳು ಇವೆ, ಇವಾಗಲೂ ಇವೆ. ಅವೆಲ್ಲ ಮನೆಗಳೆಲ್ಲ ಬಿದ್ದೋಗ್ಯಾವ ಇವಾಗ. ಇದು ಮೊದಲು ಮನೆ ಇತ್ತ, ಎಲ್ಲ ಸ್ಟೇಬಲ್ ಇದ್ದವು. ಆನೆ ಸ್ಟೇಬಲು, ಕುದುರೆ ಸ್ಟೇಬಲ್ ಎಲ್ಲ ಇದ್ದವು. ಹಂಗೆ ಇದು ದನದ ಮನೆ ಇದು ಮೊದಲ. ಈಗ ಮ್ಯೂಸಿಯಂ ಕನ್ವರ್ಟ್ ಮಾಡೀವಿ ಇದನ್ನ. ಹಿಂದಷ್ಟು ನೋಡೋದಿಲ್ಲ. ಇದು ಪಲ್ಲಕ್ಕಿ ಇಡೋ ಕೋಲೆ. ಪಲ್ಲಕ್ಕಿ ಇಡೋ ಕೋಲೆ, ಪಲ್ಲಕ್ಕಿ ಇಡ್ತಿದ್ರು ಮೊದಲ. ಗಂಡು ಮಕ್ಕಳನ್ನ ಒಯ್ಯೋದು. ಗಂಡು ಮಕ್ಕಳು ಪಲ್ಲಕ್ಕಿ ಹಾಕೊಂಡಿರೋದು, ಹೆಣ್ಮಕ್ಳು ಮೀನಿದ ಹಾಕೊಂಡಿರೋದು. ಅಲ್ಲಿ ಮ್ಯೂಸಿಯಮ್ದಾಗ ಐತಿ ಅದು. ನೀವು ಈ ತರ ಮಾಡ್ಕೊಂಡಿರೋದು? ನಾವು ಮಾಡ್ಕೊಂಡಿದ್ದು ಅದೆಲ್ಲ ಮೇಲ್ಮುದ್ದೆ ಇತ್ತು. ಅದು ಮೊದಲ ಮೂರನೇ ಬಾಗಿಲು. ನಾವು ಅಂತೂ ಇಂತ ಅರಮನೆ 3ನೇ ಬಾಗಿಲಿಗೆ ಎಂಟ್ರಿ ಕೊಟ್ಟಿದ್ವಿ. ಇದು ಅದೇ ತರನಾ ಸರ್? ಓಕೆ ಓಕೆ.
ಇಲ್ಲಿ ಸರ್ ಇಲ್ಲಿ ಮೇಲೆಲ್ಲ ಏನಿತ್ತು, ಮೇಲೆ ಏನಾದ್ರು ಯಾರಾದ್ರೂ ನಿಂತ್ಕೊಳ್ಳೋದಕ್ಕೆ ಆ ಥರ ಹಂಗೇನು ಹಾಕಿಲ್ಲ ಇದು. ಸೈನಿಕರನ್ನ ನಿಂತ್ಕೊಂಡು ನೋಡೋದು ಆ ಥರ ಏನಿಲ್ಲ, ಕವರ್ ಆಗಿರ್ಲಿಲ್ಲ, ಹಂಗೆ ಪ್ಲೈನೇ ಬಿಟ್ಟಿದ್ದು. ಪ್ಲೇನ್ ಆಯ್ತು. ಇದು ನೀರಿಂದೆಲ್ಲ ನೀವು ಮಾಡ್ತೀವಿ? ಹಾಂ, ಈಗ ನಾವು ಮಾಡ್ಕೊಂಡಿದ್ದು. ಇಲ್ಲೆಲ್ಲ ನೋಡ್ತೀವಲ್ಲ ದೀಪ ಇಡಕ್ಕೆ, ಇದು ಮಾಡಕ್ಕೆ ಮಾಡಂತಾರೆ ಅದಕ್ಕೆ. ಇಂದ ಸ್ಟಾರ್ಟ್ ಅರಮನೆಗೆ ಬರ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.